ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಲ್ಟಿ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಈ ರೀತಿ ಬೇರೆ ಬೇರೆ ರೀತಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ನ ನಾವು ನೋಡ್ತೀವಿ. ಇವತ್ತಿನ ವಿಡಿಯೋ ಮೇನ್ ಅಜೆಂಡಾ ಏನು ಅಂದರೆ ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಈ ಎರಡು ಕ್ಯಾಪ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ. ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನು, ಮಲ್ಟಿ ಕ್ಯಾಪ್ ಅಂದರೆ ಏನು ಮೊದಲನೇದು. ಎರಡನೇದು, ಈ ಎರಡು ಫಂಡ್ಗಳಲ್ಲಿ ಯಾವ ಫಂಡು ಬೆಟರ್ ಚಾಯ್ಸ್ ನಿಮಗೆ. ಮೂರನೇದು, ಈ ಎರಡು ಫಂಡ್ಗಳು ಪಾಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅದು ನಾವು ನೋಡೋಣ. ಆ್ಯಂಡ್ ಫ್ಲೆಕ್ಸಿ ಕ್ಯಾಪ್ ಮತ್ತು ಮಲ್ಟಿ ಕ್ಯಾಪು ಏಕೆ ಸೆಬಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು, ಸೆಬಿ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಕಾರಣಗಳು ಏನೇನು ಇದು ನಾವು ನೋಡೋಣ. ಮೊದಲನೇದಾಗಿ ನಾನು ಎರಡರದ್ದು ಮೀನಿಂಗ್ ಹೇಳ್ಬಿಡ್ತೀನಿ ನಿಮಗೆ. ಮಲ್ಟಿ ಕ್ಯಾಪ್ ಅಂದರೆ ಏನು, ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನು. ಮೊದಲನೇದು ಮಲ್ಟಿ ಕ್ಯಾಪ್. ನೀವು ಯಾವುದೇ ರೀತಿ ಮಲ್ಟಿ ಕ್ಯಾಪ್ ತೊಗೊಂಡ್ರೆ ಅಲ್ಲಿ ನಿಮಗೆ ಮೂರು ರೀತಿ ಆಲ್ರೆಡಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇನ್ಕ್ಲೂಡ್ ಆಗಿರುತ್ತೆ. ಈ ಮೂರು ಫಂಡ್ಗಳಲ್ಲಿ ನಿಮ್ಮ ಒಂದು ಹಣ ಇಲ್ಲ ಇನ್ವೆಸ್ಟ್ ಆಗುತ್ತೆ. 25% ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗಬೇಕಂತ ಇರುತ್ತೆ. ಅದನ್ನು ನಾವು ಮಲ್ಟಿ ಕ್ಯಾಪ್ ಅಂತ ಕರಿತೀವಿ. ಮಲ್ಟಿ ಅಂದರೆ ವರ್ಡಲ್ಲೇ ಇದೆ ಮೀನಿಂಗ್, ಮಲ್ಟಿ ಒಂದರಿಂದ ಒಂದಕ್ಕಿಂತ ಹೆಚ್ಚು ಅಂತ ಅರ್ಥ. ಸೊ ಲಾರ್ಜ್ ಕ್ಯಾಪ್ ಅಂದರೆ ಮೀನಿಂಗ್ ಏನು, 1ರಿಂದ 100 ಕಂಪ್ನಿಗಳು ಅಂದರೆ ಟಾಪ್ 100 ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಏನಿದ್ದಾವೆ ಅದನ್ನು ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. 100ಇಂದ 250 ಅದನ್ನು ನಾವು ಮಿಡ್ ಕ್ಯಾಪ್ ಅಂತ ಕರಿತೀವಿ. 250ಇಂದ 500 ಅದನ್ನು ನಾವು ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಈಗ ಮಲ್ಟಿ ಕ್ಯಾಪ್ ಅಂದರೆ ಏನು, ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ನೀವು ಹಾಕೋ ಒಂದು SIP ಇಲ್ಲ ಲಂಸಮ್ ಅಮೌಂಟು ಈ ಮೂರು ಫಂಡ್ಗಳಲ್ಲಿ, ಈ ಮೂರು ಕ್ಯಾಪ್ಗಳಲ್ಲಿ ಮಿನಿಮಮ್ 25% ಅಲೋಕೇಟ್ ಆಗಬೇಕು ಅಂತ ಸೆಬಿ ಅವರು ಗೈಡ್ಲೈನ್ಸ್ ತರ್ತಾರೆ. ಅದನ್ನೇ ನಾವು ಮಲ್ಟಿ ಕ್ಯಾಪ್ ಅಂತ ಕರಿತೀವಿ. ಲಾರ್ಜ್ ಕ್ಯಾಪಲ್ಲಿ 25%, ಮಿಡ್ ಕ್ಯಾಪಲ್ಲಿ 25%, ಸ್ಮಾಲ್ ಕ್ಯಾಪಲ್ಲಿ 25%. ಮಿಕ್ಕಿದ್ದು ಈಕ್ವಿಟಿ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಫಂಡ್ ಮ್ಯಾನೇಜರು. ಇದನ್ನು ನಾವು ಮಲ್ಟಿ ಕ್ಯಾಪ್ ಅಂತ ಕರಿತೀವಿ. ಆ್ಯಂಡ್ ಮಲ್ಟಿ ಕ್ಯಾಪ್ ಲಾಂಚ್ ಆಗಿದ್ದು 2017 ಅಕ್ಟೋಬರಲ್ಲಿ ಲಾಂಚ್ ಆಯಿತು. ಆ್ಯಂಡ್ ಈಗ ಫ್ಲೆಕ್ಸಿ ಕ್ಯಾಪ್ ಬರೋದಾದರೆ ಸೇಮ್ ಲೈಕ್ ಮಲ್ಟಿ ಕ್ಯಾಪ್, ಬಟ್ ಇಲ್ಲಿ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಏನು ಅಂದರೆ ಫ್ಲೆಕ್ಸಿ ಕ್ಯಾಪ್ ಹೆಸರಲ್ಲಿದೆ ಫ್ಲೆಕ್ಸಿಬಿಲಿಟಿ ಅಂದರೆ ಫಂಡ್ ಮ್ಯಾನೇಜರು ಅಕಾರ್ಡಿಂಗ್ ಟು ಮಾರ್ಕೆಟ್ ಕಂಡೀಷನ್ ಆ್ಯಂಡ್ ಸಿಚುವೇಶನ್, ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅದರ ಆಧಾರದ ಮೇಲೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸು ಇಲ್ಲ ನಿಮ್ಮ ಒಂದು ದುಡ್ಡನ್ನು ಅವರು ಸರ್ಕ್ಯುಲೇಟ್ ಮಾಡಿ ಒಂದು ಮಿನಿಮಲ್ ಕಂಡೀಷನಲ್ಲಿ ಮ್ಯಾನೇಜ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಮಾರ್ಕೆಟು ಕ್ರಾಶ್ ಆಗಿದೆ ಇಲ್ಲ ಮಾರ್ಕೆಟ್ ಡೌನ್ ಇದೆ ಅಂತ ಅಂದಾಗ ಮೊದಲು ಹೊಡೆತ ಬೀಳೋದೆ ಲಾರ್ಜ್ ಕ್ಯಾಪ್ ಫಂಡ್ಗಳಿಗೆ. ಬಿಕಾಸ್ ಅವೇ ಒಳ್ಳೊಳ್ಳೆ ಕಂಪ್ನಿಗಳು. ಆ ಕಂಪ್ನಿಗಳದ್ದು ವಾಲ್ಯೂಮ್ ಪ್ರಾಫಿಟ್ ಡೌನ್ ಆದರೆ ನಿಮ್ಮ ಒಂದು ವಾಲ್ಯೂಮು ಡೌನ್ ಆಗುತ್ತೆ, ನಿಮ್ಮ ಒಂದು ಪ್ರಾಫಿಟ್ ಡೌನ್ ಆಗುತ್ತೆ. ಆವಾಗ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ, ಆ ಒಂದು ಟೈಮಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ವು ಅಂದರೆ ಆವಾಗ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ, ಡೈವರ್ಸಿಫೈ ಮಾಡ್ತಾರೆ, ಅಲೋಕೇಟ್ ಮಾಡ್ತಾರೆ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ನ ಅಲ್ಲಿಗೆ ಅಲೋಕೇಟ್ ಮಾಡಿ ಅಲ್ಲಿ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. 40 ಮೇಲೆ 50-60% ಆಫ್ ಅಮೌಂಟ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ಸ್ಮಾಲ್ ಕ್ಯಾಪ್ಸ್ ಆ್ಯಂಡ್ ರೆಸ್ಟ್ ಅಮೌಂಟ್ 30 to 20% ಏನಿರುತ್ತೆ ಅದನ್ನು ಲಾರ್ಜ್ ಮತ್ತು ಮಿಡ್ ಕ್ಯಾಪಲ್ಲಿ ಹಾಕ್ತಾರೆ. ಸೊ ಈ ರೀತಿ ಶಿಫ್ಟ್ ಮಾಡ್ಬೋದು, ಫ್ಲೆಕ್ಸಿಬಲ್ ಇರುತ್ತೆ. ಬಟ್ ಅದೇ ಮಲ್ಟಿ ಕ್ಯಾಪಲ್ಲಿ ಇರಲ್ಲ. ಫ್ಲೆಕ್ಸಿ ಕ್ಯಾಪಲ್ಲಿ ಇದೊಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಫ್ಲೆಕ್ಸಿ ಕ್ಯಾಪು ಲಾಂಚ್ ಆಗಿದ್ದು 2020 ನವೆಂಬರ್. ಸೆಬಿ ಅವರು ಫ್ಲೆಕ್ಸಿ ಕ್ಯಾಪ್ನ 2020 ನವೆಂಬರಲ್ಲಿ ಲಾಂಚ್ ಮಾಡ್ತಾರೆ. ಈಗ ನಾವು ಈ ಎರಡು ಫಂಡ್ಗಳ ಪರ್ಫಾರ್ಮೆನ್ಸ್ ಕಡೆ ನೋಡೋದಾದ್ರೆ ಯಾವ ರೀತಿ ಮಲ್ಟಿ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪು ಮಾರ್ಕೆಟಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದಿದೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ನಾನು ನಿಮಗಾಗಿ ಟಾಪ್ 3 ಮಲ್ಟಿ ಕ್ಯಾಪ್ನ ತೊಗೊಂಬಂದಿದ್ದೆ. ಈ ಟಾಪ್ 3 ಮಲ್ಟಿ ಕ್ಯಾಪ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಮೊದಲನೇದಾಗಿ ನಿಪಾನ್ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡ್. ಈ ಒಂದು ಫಂಡು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 39,000 crores ಇದೆ. ಅಂದರೆ ನಾವು ಏನು ಜನಸಾಮಾನ್ಯರು ಈ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಆ ಒಂದು ಟೋಟಲ್ ಅಮೌಂಟ್ನ ಮೊತ್ತ 39,000 ಕೋಟಿ ಇದೆ. ಆ್ಯಂಡ್ ಈ ಒಂದು ಫಂಡು ಟಾಪ್ 1 ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ 5 ಸ್ಟಾರ್ ರೇಟಿಂಗ್ ಇದೆ ಈ ಫಂಡ್ಗೆ. ಆ್ಯಂಡ್ 1 ಇಯರ್ ರಿಟರ್ನ್ 27% ಇದೆ, 3 ಇಯರ್ ರಿಟರ್ನ್ 26.7 ಇದೆ, ಆ್ಯಂಡ್ 5 ಇಯರ್ ರಿಟರ್ನ್ 25.2 ಇದೆ. ಆ್ಯಂಡ್ ಇಲ್ಲಿ ಯಾಕೆ ನಿಪಾನ್ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡ್ ಟಾಪಲ್ಲಿ ಇದೆ ಅಂದರೆ ಇದರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಆ್ಯಂಡ್ 1 ಇಯರ್ ರಿಟರ್ನ್ ಪರ್ಸೆಂಟೇಜ್. ಈ ಎರಡು ಕಾರಣಗಳಿಂದ ಈ ಒಂದು ಫಂಡು ಟಾಪ್ 1 ರ್ಯಾಂಕ್ ಆಗ್ತಿದೆ. ಆ್ಯಂಡ್ ಟಾಪ್ 2 ಅಲ್ಲಿ ಯಾವುದಿದೆ, ICICI ಪ್ರಾವಿಡೆಂಟಲ್ ಮಲ್ಟಿ ಕ್ಯಾಪ್ ಫಂಡ್. ಇದು 14,193 ಕೋಟಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಈ ಒಂದು ಫಂಡ್ ಮ್ಯಾನೇಜರ್ ಅವರು. ಆ್ಯಂಡ್ 1 ಇಯರ್ ರಿಟರ್ನ್ 21.6 ಇದೆ, 3 ಇಯರ್ ರಿಟರ್ನ್ 20.7 ಇದೆ, ಆ್ಯಂಡ್ 5 ಇಯರ್ ರಿಟರ್ನ್ 21.6 ಇದೆ. ಆ್ಯಂಡ್ ಮಹೀಂದ್ರಾ ಮನೋಲೈಫ್ ಮಲ್ಟಿ ಕ್ಯಾಪ್ ಫಂಡ್ ಬರೋದಾದರೆ ಇದು ಟಾಪ್ 3 ಬರುತ್ತೆ. ಇದು 4,858 ಇದೆ. ಅಂದರೆ ಈಗ ಬೆಳೀತಾ ಇದೆ ಈ ಫಂಡು. ಆ್ಯಂಡ್ 25, 21 and 26% ರಿಟರ್ನ್ ಕೊಡ್ತಿದ್ದಾವೆ.
ಈ ಒಂದು ಇನ್ಫಾರ್ಮೇಷನ್ ಅಂದರೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿದೆ ಇವತ್ತಿನ ದಿನ, ಅಂದರೆ 11 ಜನವರಿ 2025. ಇವತ್ತಿನ ದಿನಕ್ಕೆ ಕೊಡ್ತಾ ಇರೋ ಪರ್ಸೆಂಟೇಜ್ ಇದು. ಬಟ್ ಏನಕ್ಕೆ ಇಷ್ಟು ಕಮ್ಮಿ ಇದೆ ಅಂದರೆ ಮಾರ್ಕೆಟು ತುಂಬ ಕ್ರ್ಯಾಶ್ ಆಗಿದೆ, ಮಾರ್ಕೆಟ್ ತುಂಬ ಡೌನ್ಫಾಲ್ ಆಗಿದೆ. ಇದ್ರ ಕಾರಣಗಳಿಂದ ಇದರದ್ದು ಪರ್ಸೆಂಟೇಜ್ ಕೂಡ ಕಮ್ಮಿ ಇದೆ. ಇಲ್ಲಾಂದರೆ ಈ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಇರುತ್ತೆ. ಯೂಶುವಲಿ 1 ಇಯರ್ ರಿಟರ್ನ್ 46, 53, 15 ನೋಡಿದ್ದೀವಿ ನಾವು ಮೋತಿಲಾಲ್ ಓಸ್ವಾಲ್. ಈ ಫಂಡ್ಗಳು ಯಾಕೆ ಇಷ್ಟು ಕಮ್ಮಿ ಕೊಡ್ತಿದ್ದಾವೆ, ಯಾಕೆ ಸಜೆಸ್ಟ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಯಾಕಂದರೆ ಸಿಂಪಲ್ ಮಾರ್ಕೆಟ್ ಡೌನ್ ಇದೆ ಅದಕ್ಕೆ. ಅದು ಬಿಟ್ಟರೆ ಮಲ್ಟಿ ಕ್ಯಾಪ್ ಕ್ಯಾಟಗರಿಲಿ ಬಂದಾಗ ಈ ರೀತಿ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್. ನೀವು ಒಂದೇ ಸಲ ಲಾರ್ಜ್ ಕ್ಯಾಪಲ್ಲಿ ಮಾಡಿ ಈ ಥರ ಹೊಡೆತ ಬಿದ್ದಾಗ, ಡೈವರ್ಸಿಫಿಕೇಶನ್ ಇದ್ದಾಗ ಮಲ್ಟಿ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ಗಳನ್ನ ಚೂಸ್ ಮಾಡೋದು ಬೆಟರ್. ಸೊ ಅದಕ್ಕಾಗಿ ಈಗ ಮಾರ್ಕೆಟ್ ಡೌನ್ ಇರೋದ್ರಿಂದ ಈ ರೀತಿ ಪರ್ಸೆಂಟೇಜ್ಗಳನ್ನ ನಾವು ನೋಡ್ತಾ ಇರ್ಬೋದು ಅಷ್ಟೇ. ಇನ್ನು ನಾವು ಫ್ಲೆಕ್ಸಿ ಕ್ಯಾಪ್ ನೋಡೋಣ. ಫ್ಲೆಕ್ಸಿ ಕ್ಯಾಪಲ್ಲಿ ಯಾವ್ಯಾವ ಫಂಡ್ ಇದ್ದಾವೆ, ಫ್ಲೆಕ್ಸಿ ಕ್ಯಾಪ್ ಹೇಗೆ ಪರ್ಫಾರ್ಮ್ ಮಾಡಿದೆ ಬನ್ನಿ ನೋಡ್ಕೊಂಬೋಣ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಫ್ಲೆಕ್ಸಿ ಕ್ಯಾಪಲ್ಲಿ ನಾನು ಟಾಪ್ 5 ಫ್ಲೆಕ್ಸಿ ಕ್ಯಾಪ್ಗಳನ್ನು ತೊಗೊಂಡಿದ್ದೀನಿ. JM ಫ್ಲೆಕ್ಸಿ ಕ್ಯಾಪ್, ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್, HDFC ಫ್ಲೆಕ್ಸಿ ಕ್ಯಾಪ್, ಮೋತಿಲಾಲ್ ಓಸ್ವಾಲ್ ಆ್ಯಂಡ್ ಪಾರಕ್ ಫ್ಲೆಕ್ಸಿ ಕ್ಯಾಪ್. ನೀವು ನೋಡಿದ್ರೆ ಪಾರಕ್ ಫ್ಲೆಕ್ಸಿ ಕ್ಯಾಪು ಒನ್ ಆಫ್ ದ ಲೀಡಿಂಗ್ ಆ್ಯಂಡ್ ಟಾಪ್ ಫ್ಲೆಕ್ಸಿ ಕ್ಯಾಪಲ್ಲಿ ಬಂದು ಕುತ್ಕೊಳುತ್ತೆ. ಆ್ಯಂಡ್ ಅದರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 84,000 ಕೋಟಿ ಇದೆ. ಅಂದರೆ ಅಷ್ಟು ಫಂಡನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಆ ಒಂದು ಮ್ಯೂಚುವಲ್ ಫಂಡ್ ಏಜೆಂಟ್ ಇಲ್ಲ ಫಂಡ್ ಮ್ಯಾನೇಜರ್ ಅವರು. ಆ್ಯಂಡ್ ಸೆಕೆಂಡ್ ಲಿಸ್ಟಲ್ಲಿ ಹೋಗುತ್ತೆ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ 66,000 crores. ಆ್ಯಂಡ್ ಥರ್ಡ್ ಮೋತಿಲಾಲ್ ಓಸ್ವಾಲ್ 13,000 ಕೋಟಿ. ಫೋರ್ತ್ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಹೋಗುತ್ತೆ 7,000 ಕೋಟಿ. ಆ್ಯಂಡ್ JM ಫ್ಲೆಕ್ಸಿ ಕ್ಯಾಪ್ ಹೋಗುತ್ತೆ 5,000 ಕೋಟಿ. ಆ್ಯಂಡ್ ನೀವಿಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನಾನು ಹೇಳೋದನ್ನ. ಟಾಪ್ 1 ನಾನು ಪಾರಕ್ ಅಂತ ಹೇಳಿದೆ, 25% ರಿಟರ್ನ್ ಕೊಡ್ತಿದ್ದಾರೆ ವಿತಿನ್ 1 ಇಯರ್. ಬಟ್ ನೀವು ವಿತಿನ್ 1 ಇಯರು ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಅಬ್ಸರ್ವ್ ಮಾಡಿ 31.26% ರಿಟರ್ನ್ ಕೊಡ್ತಿದ್ದಾರೆ. ಅದೇ ನೀವು ಪಾರಕ್ 5 ಇಯರ್ ರಿಟರ್ನ್ ನೋಡಿ 22.46 ಇದೆ. ಅದೇ ನೀವು ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ನೋಡಿ 5 ಇಯರ್ ರಿಟರ್ನ್ 10% ಇದೆ ಅಷ್ಟೇ. ಸೊ ಇದನ್ನ ನಾವು ಲಾಂಗ್ ಟರ್ಮ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಲೈವ್ ಆಗಿ ಪ್ರೂವ್ ಆಗುತ್ತೆ ಯಾಕೆ ನಾವು SIP ಮತ್ತು ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಏನೋ ಸಿಗುತ್ತೆ. ಬಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಪಾರಕ್ ಥರ ಸ್ಟೇಬಲ್ ಅಲ್ಲಿ ಇದ್ರೆ ನಿಮಗೆ 10 ಇಯರ್ 5 ಇಯರ್ 15 ಇಯರ್ಸ್ ವರೆಗೂ ನೀವು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಒಳ್ಳೆ ರಿಟರ್ನ್ಗಳು ಸಿಗುತ್ತೆ. ಇದನ್ನ ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಥರ್ಡ್ ಮ್ಯೂಚುವಲ್ ಫಂಡು ಯಾವ್ದು ನೋಡೋಣ ಬನ್ನಿ. ಥರ್ಡ್ ಆಗಿ ನಾವು ಮೋತಿಲಾಲ್ ಓಸ್ವಾಲ್ ನೋಡ್ಬೋದು, 13,000 ಕೋಟಿ ಇದೆ. ಬಟ್ ಅದರದ್ದು ನೀವು 1 ಇಯರ್ ರಿಟರ್ನ್ ನೋಡಿ 18.55 ಇದೆ. ಅದೇ ನೀವು 5 ಇಯರ್ ರಿಟರ್ನ್ ನೋಡಿ 34.30 ಇದೆ. ಸೊ ನೀವು ಲಾಂಗ್ ರಲ್ಲಿ 5 ಇಯರ್ 10 ಇಯರ್ ರಿಟರ್ನ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಫೋರ್ತ್ ಮತ್ತು ಫಿಫ್ತ್ ಅಲ್ಲಿ ಕ್ವಾಂಟ್ ಮತ್ತು JM ಫ್ಲೆಕ್ಸಿ ಕ್ಯಾಪ್ ಇದೆ. ಬಟ್ ಟಾಪ್ 3 ಅಂತ ನಾವು ಕನ್ಸಿಡರ್ ಮಾಡಿದಾಗ ಪಾರಕ್ ಮತ್ತು ಮೋತಿಲಾಲ್ ಓಸ್ವಾಲ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡು ಒಳ್ಳೆ ಫಂಡ್ಗಳಾಗಿ ಈಗ ಬಂದು ನಿಂತಿದ್ದಾವೆ. ಈ ಒಂದು ಡೇಟಾ ಕೂಡ ಆಸ್ ಆನ್ ಟುಡೇಸ್ ಡೇಟ್ January 11th, 2025 ನಾನು ತಗೊಂಡಿರೋದು. ಸೊ ಯಾಕೆ ಮಾರ್ಕೆಟ್ ಡೌನ್ ಇದೆ, ಅದರೆಲ್ಲ ಕಾರಣಗಳಿಂದ ನಿಮಗೆ ಕೊಡೋ ಪರ್ಸೆಂಟೇಜ್ ಕೂಡ ಡೌನ್ ಆಗಿರುತ್ತೆ. ನೀವು ಬೇಕಾದ್ರೆ ಎಲ್ಲಾನು ನೀವು ಮ್ಯೂಚುವಲ್ ಫಂಡ್ ಓಪನ್ ಮಾಡಿ ನೋಡಿ, 1 ಮಂತ್ ಇಲ್ಲ 1 ಡೇ ಅಂತಿರುತ್ತೆ, ಎಲ್ಲ ರಿಟರ್ನ್ ತೋರಿಸುತ್ತೆ ನಿಮಗೆ, ಎಲ್ಲ ಡೌನೇ ತೋರಿಸುತ್ತೆ ಡೌನ್ಫಾಲ್. ಬಿಕಾಸ್ ಮಾರ್ಕೆಟ್ ಡೌನ್ ಇದೆ. ಮಾರ್ಕೆಟ್ ಚೆನ್ನಾಗಿದ್ದಾಗ, ಎಕಾನಮಿ ಚೆನ್ನಾಗಿದ್ದಾಗ, ಸಪ್ಲೈ ಚೆನ್ನಾಗಿದ್ದಾಗ, ಇಂಪೋರ್ಟ್ ಚೆನ್ನಾಗಿದ್ದಾಗ, ಎಕ್ಸ್ಪೋರ್ಟ್ ಚೆನ್ನಾಗಿದ್ದಾಗ, GDP ಚೆನ್ನಾಗಿದ್ದಾಗ, ಸರ್ಕಾರ ಚೆನ್ನಾಗಿದ್ದಾಗ, ಗೌರ್ಮೆಂಟ್ ಚೆನ್ನಾಗಿದ್ದಾಗ ಮಾತ್ರ ಮ್ಯೂಚುವಲ್ ಫಂಡ್ಸ್ಗಳು ಚೆನ್ನಾಗಿರುತ್ತೆ. ಯಾಕಂದರೆ ಇವೆಲ್ಲ ಚೆನ್ನಾಗಿದ್ದಾಗ ಕಂಪನಿಗಳು ಚೆನ್ನಾಗಿರುತ್ತೆ. ಕಂಪನಿ ಚೆನ್ನಾಗಿದ್ರೆ ಪ್ರಾಫಿಟ್ ಚೆನ್ನಾಗಿರುತ್ತೆ. ಪ್ರಾಫಿಟ್ ಚೆನ್ನಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲ ಎಫೆಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ. ಇಲ್ಲ ಅಂದರೆ ಇದೆಲ್ಲ ಚೆನ್ನಾಗಿದ್ದಿದ್ರೆ ನಿಮಗೂ ಒಳ್ಳೆ ರಿಟರ್ನ್ಸೇ ಕೊಡ್ತಾವೆ ಇವೆಲ್ಲ ಮುಂದೆನು. ಸೊ ಇದು ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳನ್ನ ನಾವು ನೋಡಿದ್ವಿ, ಮಲ್ಟಿ ಕ್ಯಾಪ್ ನೋಡಿದ್ವಿ, ಫ್ಲೆಕ್ಸಿ ಕ್ಯಾಪ್ ನೋಡಿದ್ವಿ. ಈಗ ನಾರ್ಮಲ್ ಆಗಿ ಒಂದು ಸಮ್ಮರಿ ನೋಡೋದಾದ್ರೆ ಯಾವ ರೀತಿ ಈ 2 ಫಂಡ್ಗಳು ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ಒಂದು ನಾರ್ಮಲ್ ಸಮ್ಮರಿ ಟೇಬಲ್ ಅನ್ನು ನಿಮಗೆ ಪ್ರೆಸೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ಸಮ್ಮರಿ ಟೇಬಲ್ ನೋಡಿ ನೀವು. ಸಮ್ಮರಿ ಟೇಬಲ್ ಅಲ್ಲಿ ನೋಡಿ ಅಲೋಕೇಶನ್ ರೂಲ್ ಅಂದ್ರೆ ಈಗ ಮಲ್ಟಿ ಕ್ಯಾಪ್ ಫಂಡ್ಸ್ ಅಲ್ಲಿ ಮಿನಿಮಮ್ ಅಂದ್ರೆ ಫಿಕ್ಸ್ಡ್ ಮಿನಿಮಮ್ 25% ಇನ್ ಲಾರ್ಜ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇರಲೇಬೇಕು. ಅದೇ ನೀವು ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ನೋಡಿ ಎನಿ ಅಲೋಕೇಶನ್ ಇಸ್ ಪಾಸಿಬಲ್. ಯಾವ ರೀತಿ ಮಾರ್ಕೆಟ್ ಕಂಡೀಷನ್ ಮಾಡ್ತಿದೆ ಆ ರೀತಿ ಮ್ಯೂಚುವಲ್ ಫಂಡ್ ಮ್ಯಾನೇಜರು ನಿಮ್ಮ ಒಂದು ಫಂಡ್ನ ಫ್ಲೆಕ್ಸಿಬಲ್ ಆಗಿ ಅಲೋಕೇಟ್ ಮಾಡ್ಬೋದು. ಯಾವುದೇ ಮಾರ್ಕೆಟ್ ಬೇಕಾದ್ರೂ ಮಾಡ್ಬೋದು, ಲಾರ್ಜ್ ಕ್ಯಾಪ್ ಆದ್ರೂ ಮಾಡ್ಬೋದು, ಸ್ಮಾಲ್ ಕ್ಯಾಪ್ ಆದ್ರೂ ಮಾಡ್ಬೋದು, ಮಿಡ್ ಕ್ಯಾಪ್ ಆದ್ರೂ ಮಾಡ್ಬೋದು. ಎರಡನೇದು ರಿಸ್ಕ್ ಮಾಡ್ರೇಟ್ ಹೈ ಟು. ಎರಡನೇದು ರಿಸ್ಕ್ ಅಂದ್ರೆ ಮಾಡ್ರೇಟ್ ಹೈ. ಯಾವಾಗಲೂ ಅಷ್ಟೇ ಮಲ್ಟಿ ಕ್ಯಾಪ್ ಅಲ್ಲಿ ಹೈ ರಿಸ್ಕ್ ಇರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಫಂಡ್ ಮಿನಿಮಮ್ 25% ಲಾರ್ಜ್ ಅಲ್ಲಿ ಇರಬೇಕು. ಸೊ ಲಾರ್ಜ್ ಕ್ಯಾಪ್ ಏನಾದರೂ ಡೌನ್ ಆದರೆ ಮಿನಿಮಮ್ 25% ಆಫ್ ನಿಮ್ಮ ಒಂದು ವೆಲ್ತ್ ಡೌನ್ ಆಗುತ್ತೆ ಚಾನ್ಸಸ್ ಇರುತ್ತೆ. ಅದೇ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ನೋಡಿ ವೇರ್ ಇಸ್ ಬೇಸ್ಡ್ ಆನ್ ಅಲೋಕೇಶನ್ ಸ್ಟ್ರಾಟಜಿ. ಅದೇ ನಿಮ್ಮ ಒಂದು
ಲಾರ್ಜ್ ಕ್ಯಾಪಲ್ಲಿ ಇವಾಗ ಹೊಡೆತ ಬೀಳ್ತಿದೆ, ನಿಮ್ಮ ಒಂದು ಫಂಡ್ ಲಾರ್ಜ್ ಕ್ಯಾಪಲ್ಲಿ ಇತ್ತು ಅಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವ್ನ ತಲೆಗೆ ಬಂದು ಅವನೇನು ಮಾಡ್ತಾನೆ, ಆ ಒಂದು ಫಂಡನ್ನು ಸ್ವಲ್ಪ ಅಲ್ಲಿಂದ ಮೂವ್ ಮಾಡಿ ಶಿಫ್ಟ್ ಮಾಡಿ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಸ್ಮಾಲ್ ಕ್ಯಾಪ್ ಮೇ ಬಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೋದು ಅದಕ್ಕೆ ಅಂತ. ಆ್ಯಂಡ್ ಇಲ್ಲಿ ರಿಟರ್ನ್ಸ್ ಕಡೆ ನೋಡೋದಾದರೆ ಮಲ್ಟಿ ಕ್ಯಾಪ್ ಫಂಡ್ಸ್ಗಳು ಪೊಟೆನ್ಷಿಯಲಿ ಹೈಯರ್ ಇನ್ ಬುಲ್ಲಿಶ್ ಮಾರ್ಕೆಟ್ಸ್. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಮಾರ್ಕೆಟ್ ಯಾವಾಗ ಅಪ್ ಇರುತ್ತೆ, ನಿಮ್ಮ ಒಂದು ಲಕ್ಕಿಲಿ ನೀವು 10 years ಇನ್ವೆಸ್ಟ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ, ಆವಾಗ ಮಾರ್ಕೆಟ್ ಅಪ್ ಇದ್ದಾಗ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುವಂಥ ಸಾಧ್ಯತೆಗಳು ಇರ್ತವೆ ಮಲ್ಟಿ ಕ್ಯಾಪಲ್ಲಿ. ಅದೇ ನೀವು ಫ್ಲೆಕ್ಸಿ ಕ್ಯಾಪಲ್ಲಿ ನೋಡಿ, ಡಿಪೆಂಡ್ಸ್ ಆನ್ ಮಾರ್ಕೆಟ್ ಆ್ಯಂಡ್ ಫಂಡ್ ಮ್ಯಾನೇಜರ್. ಫಂಡ್ ಮ್ಯಾನೇಜರ್ ಕೈಲಿ ಇರುತ್ತೆ ಯಾವ ರೀತಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಯಾವ ರೀತಿ ನಿಮ್ಮ ಫಂಡನ್ನು ಯೂಸ್ ಮಾಡ್ತಾರೆ, ಆ್ಯಂಡ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅದ್ರ ಮೇಲೆ ನಿಮಗೆ ರಿಟರ್ನ್ಸ್ ಕೊಡುತ್ತೆ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಮಲ್ಟಿ ಕ್ಯಾಪ್ ಲಿಮಿಟೆಡ್, ಫ್ಲೆಕ್ಸಿ ಕ್ಯಾಪ್ ಹೈ. ಸೊ ಇದು ನಾವು ಸಮ್ಮರಿ ನೋಡಿದ್ವಿ. ನಾವು ಏನೇ ನೋಡಿದ್ವಿ ಇಲ್ಲಿವರೆಗೂ ನಾವು ಒಂದು ಸಮ್ಮರಿ ಮಾಡ್ತೀನಿ ನೋಡಿ. ನಾನು ಫಸ್ಟು ಮಲ್ಟಿ ಕ್ಯಾಪ್ ನೋಡಿದ್ವಿ, ಫ್ಲೆಕ್ಸಿ ಕ್ಯಾಪ್. ಮಲ್ಟಿ ಕ್ಯಾಪ್ ಲಾಂಚ್ ಆಗಿದ್ದು 2017ಅಲ್ಲಿ, ಫ್ಲೆಕ್ಸಿ ಕ್ಯಾಪ್ ಲಾಂಚ್ ಆಗಿದ್ದು 2020ಅಲ್ಲಿ. ಆ್ಯಂಡ್ ಇದು ಎರಡು ಲಾಂಚ್ ಮಾಡಿದ್ದು ಸೆಬಿ ಅವರು. ಆ್ಯಂಡ್ ಮಲ್ಟಿ ಕ್ಯಾಪ್ ಅಂದರೆ ಏನು, ಮಿನಿಮಮ್ ಅಲೋಕೇಶನ್ ಇರಬೇಕು ಎಲ್ಲ ಕ್ಯಾಪ್ಗಳಲ್ಲಿ. ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನು, ಮಿನಿಮಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಮಾರ್ಕೆಟ್ ನೋಡಿಕೊಂಡು ಅಲೋಕೇಟ್ ಮಾಡ್ಬೋದು. ಈಗ ನಾವು ಈ ಎರಡು ಫಂಡ್ಗಳದ್ದು ಪರ್ಫಾರ್ಮೆನ್ಸ್ ಇಲ್ಲ ರಿಟರ್ನ್ಸ್ನ ನೋಡೋದಾದರೆ ಯಾವ ರೀತಿ ನಾರ್ಮಲ್ ಆಗಿ ಈ ಎರಡು ಫಂಡು ರಿಟರ್ನ್ಸ್ ಕೊಡ್ಬೋದು ಅಂತ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ನಿಪ್ಪಾನ್ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡು ಯಾವ ರೀತಿ ರಿಟರ್ನ್ ಕೊಡ್ಬೋದು ಅಂದರೆ, ನೀವು ಮಂತ್ಲಿ 5,000 ರೂಪೀಸ್ನ ನೀವು ಸೇವ್ ಮಾಡೋಕ್ಕಾದರೆ, ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 3 lakh ಇನ್ವೆಸ್ಟ್ಮೆಂಟ್ ಆಗುತ್ತೆ ಆ್ಯಂಡ್ 6,48,000 ನಿಮಗೆ ರಿಟರ್ನ್ ಸಿಗುತ್ತೆ. ಅದೇ ನೀವು ನಿಮ್ಮ ಕೈಲಿ 10,000 ರೂಪೀಸ್ನ ಸೇವ್ ಮಾಡೋಕ್ಕಾದರೆ ನಿಮಗೆ 5 ಇಯರಲ್ಲಿ ನಿಮಗೆ 6 lakh ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮಗೆ ಹತ್ತತ್ರ ನಿಮಗೆ 13 ಲಕ್ಷ, ಅಂದರೆ ನಿಮಗೆ 110% ರಿಟರ್ನ್ ಕೊಡ್ತಾ ಇದ್ದಾರೆ ನಿಮಗೆ ನಿಪ್ಪಾನ್ ಅವರು, ಮಲ್ಟಿ ಕ್ಯಾಪ್ ಅವರು. ನೀವು ಇನ್ವೆಸ್ಟ್ಮೆಂಟ್ 6 lakh, ಬಟ್ ನಿಮಗೆ ಸಿಗೋದು 13 lakhs. ನೀವು ನೋಡಿದ್ರಲ್ಲ ನಿಪ್ಪಾನು, ನೀವು 10,000 ರೂಪೀಸ್ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಕೂಡ ಟೋಟಲ್ ನಿಮಗೆ 5 years 6 lakh ಆಗುತ್ತೆ, ಬಟ್ ನಿಮಗೆ ರಿಟರ್ನ್ ಸಿಗೋದು 13 lakhs. ಅಂದರೆ 6, 12, 1 ನಿಮಗೆ ಇನ್ನೂ 7 ಲಕ್ಷ ಜಾಸ್ತಿ ಸಿಗ್ತಾ ಇದೆ ನಿಮಗೆ ರಿಟರ್ನ್. ಟೋಟಲ್ 13 lakhs, 110% ರಿಟರ್ನ್ ಕೊಡ್ತಿದ್ದಾರೆ ಮಲ್ಟಿ ಕ್ಯಾಪ್ ಅವರು, ನಿಪ್ಪಾನ್ ಅವರು. ಇದು ನಿಪ್ಪಾನ್ ಇಂಡಿಯಾ ಮಲ್ಟಿ ಕ್ಯಾಪ್. ಆದರೆ ಫ್ಲೆಕ್ಸಿ ಕ್ಯಾಪ್ ಯಾವುದು ಚೆನ್ನಾಗಿತ್ತು ನಾವಾಗಲೇ ನೋಡಿದಂಗೆ ಪಾರಕ್ ಪಾರಿಕ್ ಅವ್ರು ಯಾವ ರೀತಿ ಕೊಡ್ತಾರೆ ಬನ್ನಿ ನೋಡೋಣ. ಪಾರಕ್ ಪಾರಿಕ್ ಅವ್ರದ್ದು ನೀವು 5,000 ರೂಪೀಸು ನಿಮಗೆ ಸೇವ್ ಮಾಡೋಕ್ಕಾದ್ರೆ ಮಂತ್ಲಿ ನಿಮಗೆ 5,000 ಸೇವ್ ಮಾಡಿದ್ರೆ ನಿಮಗೆ ವಿತಿನ್ 5 year ನಿಮಗೆ 3 lakh ಇನ್ವೆಸ್ಟ್ಮೆಂಟ್ ಆಗುತ್ತೆ ಆ್ಯಂಡ್ 5,44,000 ನಿಮಗೆ ರಿಟರ್ನ್ ಸಿಗುತ್ತೆ. ಅದೇ ನೀವು ನಿಮ್ಮ ಕೈಲಿ 10,000 ರೂಪೀಸ್ನ ಸೇವ್ ಮಾಡೋ ಒಂದು ಕೆಪಾಸಿಟಿ ಇದ್ದರೆ ನಿಮಗೆ 5 ರಿಟರ್ನಲ್ಲಿ ಸೇಮ್ 6 lakh ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಬಟ್ ನಿಮ್ಗೆ ರಿಟರ್ನ್ ಸಿಗೋದು 10,89,000 ಆಗುತ್ತೆ. ಸೊ ನೀವೇ ನೋಡಿದ್ರಲ್ಲ, ಪಾರಕ್ ಪಾರಿಕಲ್ಲಿ ನೀವು 10,000 ರೂಪೀಸ್ನ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, 5 ವರ್ಷ ಮಾಡ್ತೀರಾ, ಟೋಟಲ್ 6 lakh ಆಗುತ್ತೆ, ರಿಟರ್ನ್ ನಿಮಗೆ 10,80,000 ವರೆಗೂ ಸಿಗುತ್ತೆ ನಿಮಗೆ. ಅದೇ ನೀವು ನಿಪ್ಪಾನ್ ಇಂಡಿಯಾ ಮಲ್ಟಿ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಿತ್ ಹೈ ರಿಸ್ಕು ಇದೆ ಆ್ಯಂಡ್ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟು 6 lakh ಆಗುತ್ತೆ, 10,000 ರೂಪೀಸ್ SIP ಮಾಡಿದ್ರೆ, ಆ್ಯಂಡ್ ನಿಮಗೆ ರಿಟರ್ನ್ ಸಿಗೋದು 13 lakh, ಹತ್ರ 2 lakhs ಎಕ್ಸ್ಟ್ರಾ. ಸೊ ನೀವು ಇಲ್ಲಿ ಯಾವ ಫಂಡ್ ಬೆಟರ್ ಅಂತ ನೀವು ಚಾಯ್ಸ್ ನೀವೇ ಮಾಡ್ಕೋಬೋದು. ಈಗ ನೋಡಿ, ಫ್ಲೆಕ್ಸಿ ಕ್ಯಾಪ್ ಮಲ್ಟಿ ಕ್ಯಾಪ್ ಮೀನಿಂಗ್ ನಾನು ಹೇಳಿದೆ. ಈಗ ನಾನು ಮೀನಿಂಗ್ ಹೇಳುವಾಗ ನಿಮ್ಗೆ ಅನ್ಸುತ್ತೆ ಫ್ಲೆಕ್ಸಿ ಕ್ಯಾಪ್ ಬೆಟರಪ್ಪ, ಯಾಕಂದರೆ ಫಂಡ್ ಮ್ಯಾನೇಜರು ಮಾರ್ಕೆಟ್ ಡೌನ್ ಇದ್ದರೆ ಶಿಫ್ಟ್ ಮಾಡ್ಬೋದು ಅಂತ. ಬಟ್ ಇನ್ನೊಂದು ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಮಲ್ಟಿ ಕ್ಯಾಪೇ ಬೆಟರು, ನಾನು ಸ್ವಲ್ಪ ರಿಸ್ಕ್ ತೊಗೊಳ್ತೀನಿ ಯಾಕಂದರೆ ನನಗೆ ರಿಟರ್ನ್ ಜಾಸ್ತಿ ಸಿಗುತ್ತಲ್ಲ ಮುಂದೆ. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಮಾಡುವಾಗ ನಿಮಗೆ ಮಿನಿಮಮ್ ಅಂತೂ ಸೆಬಿ ಸೆಟ್ ಮಾಡಿರುತ್ತೆ, ಮಿನಿಮಮ್ 12 to 13% ಅಂತೂ ಸಿಗುತ್ತೆ ನಿಮಗೆ, ಸೆಬಿ ಸೆಟ್ ಮಾಡಿರೋ ಒಂದು ಪರ್ಸೆಂಟೇಜ್ ಪ್ರಕಾರ. ಈ ಥರ ಯೋಚನೆ ಮಾಡಿದ್ರೆ ಮಲ್ಟಿ ಕ್ಯಾಪ್ ಚೂಸ್ ಮಾಡಿರ್ತಾರೆ ಸ್ವಲ್ಪ ಜನ ಕ್ಯಾಟಗರಿಯರು. ಸೊ ನೀವು ಯಾವ ಕ್ಯಾಟಗರಿ ನೀವು ಚೂಸ್ ಮಾಡ್ಕೊಳ್ಳಿ, ಫ್ಲೆಕ್ಸಿ ಕ್ಯಾಪ್ ಹೋಗ್ತೀರಾ ಮಲ್ಟಿ ಕ್ಯಾಪ್ ಹೋಗ್ತೀರಾ. ನನ್ನ ಒಂದು ಅಡ್ವೈಸ್ ಏನು, ನಾನು ನಿಮಗೆ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ರಿಸ್ಕ್ ತೊಗೊಳಕ್ಕೆ ರೆಡಿ ಇರೋರು ಮಲ್ಟಿ ಕ್ಯಾಪ್ ಚೂಸ್ ಮಾಡ್ತಾರೆ, ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲದೆ ಇರೋರು ಫ್ಲೆಕ್ಸಿ ಕ್ಯಾಪ್ನ ಚೂಸ್ ಮಾಡ್ತಾರೆ ಅಷ್ಟೇ. ಬಿಗಿನರ್ಸು ಫ್ಲೆಕ್ಸಿ ಕ್ಯಾಪ್ನ ಚೂಸ್ ಮಾಡ್ತಾರೆ, ಸ್ವಲ್ಪ ಅಡ್ವಾನ್ಸು ಮಲ್ಟಿ ಕ್ಯಾಪ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ಯಾವ ರೀತಿ ಈ ಒಂದು ಫಂಡ್ ಪರ್ಫಾರ್ಮ್ ಮಾಡಿದೆ, ಯಾವ ರೀತಿ ಈ ಫಂಡ್ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ ನಾನು, ನೀವೇ ಒಂದು ಡಿಸಿಷನ್ ತೊಗೋಬೋದು. ಸೊ ಈ ರೀತಿ ಈ ಒಂದು ಫಂಡ್ಗಳು ಪರ್ಫಾರ್ಮ್ ಮಾಡ್ತಿದ್ದಾವೆ, ಫ್ಲೆಕ್ಸಿ ಕ್ಯಾಪ್ ಮಲ್ಟಿ ಕ್ಯಾಪ್. ಆ್ಯಂಡ್ ಮ್ಯೂಚುವಲ್ ಫಂಡ್ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಡಿಯೋಗಳನ್ನ ನೀವು ನೋಡಬೇಕು ಅಂತ ಇಷ್ಟಪಟ್ಟರೆ ಆ ಒಂದು ಟಾಪಿಕ್ನ ಕಮೆಂಟ್ ಮಾಡಿ, ಆ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಪರ್ಟಿಕ್ಯುಲರಾಗಿ ಇಷ್ಟ ಆದರೆ, ಫ್ಲೆಕ್ಸಿ ಕ್ಯಾಪ್ ಮತ್ತು ಮಲ್ಟಿ ಕ್ಯಾಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು.